ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಕಾಮನ್ ಆಗಿ PYQ ಸೀರೀಸನ್ನು ಮಾಡ್ತಾ ಇದ್ದೀನಿ ಅಲ್ವಾ. ಸೊ ನಾನೇನು ಯೋಚನೆ ಮಾಡಿದೆ ಅಂತ ಅಂದರೆ, ಈಗ ಸುಮ್ಮನೆ ಟಾಪಿಕ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಟಾಪಿಕ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋದರೆ ಎಕ್ಸಾಮ್ ನಿಯರ್ ಇದ್ದಾಗ ಪ್ರಿಪ್ರೇಷನ್ಗೆ ಯೂಸ್ ಆಗೋದಿಲ್ಲ ಅಲ್ವಾ. ಸೊ ಎಕ್ಸಾಮ್ ನಿಯರ್ ಇದೆ ಅಂತ ಅಂದರೆ ನಮಗೇನು ಇಂಪಾರ್ಟೆಂಟ್ ಆಗಿರುತ್ತೆ, ಮೋಸ್ಟ್ ಕಾಮನ್ ಆಗಿ ಒಂದು ಶಾರ್ಟ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು PYQಸ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದ್ದು ಫೈನಲಿ ಏನು ಅಂತ ಅಂದರೆ, ಅದರ್ ದೆನ್ ಅಪ್ಲೋಡಿಂಗ್ ದ ಟಾಪಿಕ್ ಬೇಸ್ಡ್ ವೀಡಿಯೋಸ್ ಆ್ಯಂಡ್ ಆಲ್ PYQನೇ ಕಾನ್ಸಂಟ್ರೇಟ್ ಮಾಡೋಣ, PYQನೇ ಫೋಕಸ್ ಮಾಡಿ ಅಪ್ಲೋಡ್ ಮಾಡಿದರೆ ಸೊ ಎಲ್ಲರಿಗೂ ಇದು ಬೆನಿಫಿಟ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟಿಂದ PYQ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಿಮಗೆ ಯೂಸ್ ಆಗ್ತಾ ಇದೆಯೋ, ಯೂಸ್ ಆಗ್ತಾ ಇಲ್ವೋ, ಅಥವಾ ಟಾಪಿಕ್ ಬೇಸ್ಡ್ ವೀಡಿಯೋನೇ ಬೆಸ್ಟ್ ಅಂತ ಅನಿಸುತ್ತೋ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ವೆಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರೆಲ್ಲ ತೊಗೊಂಡಿರೋಂಥ ಕ್ವೆಶನ್. ಆ್ಯಕ್ಚುಲಿ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ 8 ಆಗಿತ್ತು. ಸೊ 8 ಕ್ವೆಶನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಕ್ವೆಶನ್ ಏನಿದೆ, ಅಕಾರ್ಡಿಂಗ್ ಟು ಡಿವಿಡೆಂಡ್ ಗ್ರೋತ್ ಮಾಡೆಲ್ ದ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಅಂದರೆ ಡಿವಿಡೆಂಡ್ ಗ್ರೋತ್ ಮಾಡೆಲ್ ಏನಿದೆ ಅಲ್ವಾ, ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅನ್ನೋದು ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಏನೇನು, ರಿಟೈನ್ಡ್ ಅರ್ನಿಂಗ್ ಪ್ಲಸ್ ಡಿವಿಡೆಂಡ್ ಈಲ್ಡ್ ಅಂತ, ಡಿವಿಡೆಂಡ್ ಈಲ್ಡ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಗ್ರೋತ್ ಇನ್ ಡಿವಿಡೆಂಡ್ ಅಂತ, ರಿಟೈನ್ಡ್ ಅರ್ನಿಂಗ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಗ್ರೋತ್ ಇನ್ ಡಿವಿಡೆಂಡ್, ಡಿವಿಡೆಂಡ್ ಈಲ್ಡ್ ಪ್ಲಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಇಲ್ಲಿ ನೋಡಿ, ಇವಾಗ ನಾವು ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್, ನೀವು ಕಾಮರ್ಸ್ ಅಂತ ಬಂದಾಗ ಯಾವ ಥರದಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಪ್ಲಸ್ ಫಾರ್ಮುಲಾಸ್ ಏನಿದೆ ಅದು ಎರಡನ್ನೂ ನೀವು ಫೋಕಸ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತ ಅಂದರೆ ಇವಾಗ ಥೇರಿ ಬೇಸ್ಡಲ್ಲಿ ಸ್ಟಡಿ ಮಾಡ್ತೀರಾ, ಥೇರಿ ಓರಿಯೆಂಟೆಡ್ ಆಗಿ ಚಾಪ್ಟರ್ಸ್ ಏನಿದೆ ಅದೆಲ್ಲದನ್ನೂ ಫೋಕಸ್ ಮಾಡ್ತೀರಾ, ಬಟ್ ಅದಿಷ್ಟರಲ್ಲೇ ಕ್ವೆಶನ್ ಕವರ್ ಆಗಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಸಮ್ ಆಫ್ ದ ಫಾರ್ಮುಲಾಸ್ ಅಂತ ಏನು ಬರುತ್ತೆ, ಸಮ್ ಆಫ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಏನಿರುತ್ತೆ, ಇಂಪಾರ್ಟೆಂಟ್ ಏನಿರುತ್ತೆ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ಪ್ರೀವಿಯಸ್ ಇಯರ್ಸಲ್ಲಿ ರಿಪೀಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ಗಳಾಗಿರ್ಬೋದು, ಸೊ ಅದನ್ನು ಫೋಕಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತ ನೋಡೋಣ. ಸೊ ಮೋಸ್ಟ್ ಕಾಮನ್ ಆಗಿ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸೆಕೆಂಡ್. ಇಲ್ಲಿ ಏನು ಹಾಗಿದ್ರೆ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಕಾಸ್ಟ್ ಆಫ್ ಇಕ್ವಿಟಿ ಈಕ್ವಲ್ ಆಗಿರೋದು ಯಾವುದು, ಡಿವಿಡೆಂಡ್ ಈಲ್ಡ್ ಮತ್ತು ಎಕ್ಸ್ಪೆಕ್ಟೆಡ್ ಗ್ರೋತ್ ಇನ್ ಡಿವಿಡೆಂಡ್ ಅಲ್ವಾ. ಸೊ ಎಕ್ಸ್ಪೆಕ್ಟೆಡ್ ಡಿವಿಡೆಂಡಲ್ಲಿ ಎಕ್ಸ್ಪೆಕ್ಟೆಡ್ ಏನು ಗ್ರೋತ್ ಆಗುತ್ತೆ, ಸೊ ಅದನ್ನು ನಾವೇನು ಅಂತ ಕರಿತೀವಿ, ಈಕ್ವಲ್ ಟು ಕಾಸ್ಟ್ ಆಫ್ ಇಕ್ವಿಟಿ ಅಂತ ಕರಿತೀವಿ. ಸೊ ಎಕ್ಸ್ಪ್ಲನೇಷನ್ನ ಸಿಂಪಲ್ ಆಗಿ ಮೆನ್ಷನ್ ಮಾಡಿದ್ದೀನಿ, ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಆಪ್ಷನ್ 1 ಏನು ಹೇಳುತ್ತೆ, ರಿಟೈನ್ಡ್ ಅರ್ನಿಂಗ್ಸ್ ಆರ್ ಸೋರ್ಸ್ ಆಫ್ ಫಿನಾನ್ಸ್ ಆ್ಯಂಡ್ ಆರ್ ನಾಟ್ ದ ಪಾರ್ಟ್ ಆಫ್ ಡಿವಿಡೆಂಡ್ ಗ್ರೋತ್ ಮಾಡೆಲ್ ಫಾರ್ಮುಲಾ ಅಂತ. ಸೊ ಸೋರ್ಸ್ ಆಫ್ ಫಿನಾನ್ಸ್ ಏನು ಮೆನ್ಷನ್ ಮಾಡಿದಾರಲ್ವ, ಅದು ಯಾವುದ್ರ ಪಾರ್ಟ್ ಆಗಿಲ್ಲ, ಇಲ್ಲಿ ಡಿವಿಡೆಂಡ್ ಗ್ರೋತ್ ಮಾಡೆಲ್ದು ಪಾರ್ಟ್ ಆಗಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಏನು ಮಾಡಿದ್ವಿ, ಇನ್ಕರೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ, ಕರೆಕ್ಟ್. ನಾನು ಆಲ್ರೆಡಿ ಹೇಳಿದೆ. ಸೊ ಮೋಸ್ಟ್ ಕಾಮನ್ ಆಗಿ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಏನಾಗಿರುತ್ತೆ, ಡಿವಿಡೆಂಡ್ ಪ್ಲಸ್ ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಅಂತ ಅಂದರೆ ಕಾಸ್ಟ್ ಆಫ್ ಇಕ್ವಿಟಿ ಫಾರ್ಮುಲಾ ಅರ್ಥ ಆಯಿತು. ಸೊ ಆಪ್ಷನ್ 3 ಏನು ಹೇಳ್ತಾ ಇದೆ ಹಾಗಿದ್ರೆ, ಸಿ ಅದನ್ನು ಇನ್ಕರೆಕ್ಟ್ ಅಂತಲೇ ಮೆನ್ಷನ್ ಮಾಡಿರೋದಲ್ವಾ. ರಿಟೈನ್ಡ್ ಅರ್ನಿಂಗ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಫಾರ್ಮುಲಾ ಅಂತ. ಸೊ ಆ ಫಾರ್ಮುಲಾದಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ನಮಗಿರಬೇಕು ಅಂತ ಅಂದರೆ ರಿಟೈನ್ಡ್ ಅರ್ನಿಂಗ್ಸ್ ಏನಾಗಿರಬೇಕು, ಅಲ್ಲಿ ಮೆನ್ಷನ್ ಆಗಿರಬೇಕು. ಸೊ ರಿಟೈನ್ಡ್ ಅರ್ನಿಂಗ್ ಮೆನ್ಷನ್ ಆಗಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಅರ್ನಿಂಗ್ ಇರುತ್ತೆ ಅಲ್ವಾ. ಸೊ ಅದು ಮೆನ್ಷನ್ ಆಗಿದೆ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಕರೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಸೊ ಆಪ್ಷನ್ 4 ಕೂಡ ಮೋಸ್ಟ್ ಕಾಮನ್ ಆಗಿ ಏನಾಗಿದೆ, ಇನ್ಕರೆಕ್ಟ್ ಅಂತಾನೆ. ಯಾಕೆ ಅಂತ ಬೇಕಾದರೆ ಒಂದ್ಸತಿ ನೋಡೋಣ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಡಿವಿಡೆಂಡ್ ಗ್ರೋತ್ ಮಾಡೆಲ್ ಫಾರ್ಮುಲಾ. ಸೊ ಇಲ್ಲಿ ಯಾವ ಟಾಪಿಕ್ ಮೇಲೆ ಕ್ವೆಶನ್ನ ರೈಸ್ ಮಾಡಿದ್ದಾರೆ ಅಂತ ಒಂದ್ಸತಿ ಫೋಕಸ್ ಮಾಡಿ ನೋಡಿ. ಡಿವಿಡೆಂಡ್ ಗ್ರೋತ್ ಮಾಡೆಲ್ ಏನಿದೆ ಅಲ್ವಾ, ಸೊ ಡಿವಿಡೆಂಡ್ ಗ್ರೋತ್ ಮಾಡೆಲ್ ಮೇಲೆ ರೈಸ್ ಆಗಿರುವಂಥ ಕ್ವೆಶನ್ ಅಂತ ಅಂದರೆ ನಿಮ್ಮ ಪ್ರಿಪರೇಷನಲ್ಲಿ ಯಾವ ಟಾಪಿಕ್ ಕಂಪಲ್ಸರಿಯಾಗಿ ಆ್ಯಡ್ ಆಗಬೇಕು, ಡಿವಿಡೆಂಡ್ ಗ್ರೋತ್ ಮಾಡೆಲ್ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಅಲ್ಲಿ ಏನೇನು ಫಾರ್ಮುಲಾಸ್ ಬರುತ್ತೆ, ಸೊ ಯಾವ್ಯಾವ ಫಾರ್ಮುಲಾನ ಯಾವ್ಯಾವ ಥರ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅದನ್ನು ನೀವು ಫೋಕಸ್ ಮಾಡ್ತಾ ಹೋಗಿ ಅಂತ ಅರ್ಥ ಅಷ್ಟೇ. ಸೊ ಸಿಂಪಲ್ ಆಗಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದು ಅಂತ ನೋಡೋಣ. ಕ್ವೆಶನ್ 10 ಆಫ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆ್ಯಕ್ಚುಲಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಅಪೆಕ್ಸ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ WTO ಅಂತ ಕೇಳಿದ್ದಾರೆ. ನೋಡಿ, ಸೊ WTO ಅಂತ ಬಂದಾಗ ಡಿಸಿಷನ್ ಮೇಕಿಂಗ್ ಬಾಡೀಸ್ ಇರುತ್ತೆ, ಎಕ್ಸಿಕ್ಯೂಟಿವ್ ಬಾಡೀಸ್ ಇರುತ್ತೆ, ಜನರಲ್ ಕೌನ್ಸಿಲ್ಗಳಿರುತ್ತೆ. ಸೊ ಲಾಟ್ ಆಫ್ ಡಿಫರೆಂಟ್ ವಿಂಗ್ಸ್ ಇರುತ್ತೆ ಅಲ್ವಾ. WTO ಏನಿದೆ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಫೋಕಸ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇದೆ ಈ ಪ್ರೀವಿಯಸ್ ಇಯರ್ ಕ್ವೆಶನ್ನಿಂದ ನಮಗೆ. ಸೊ ಅದರಲ್ಲಿ ಇಲ್ಲಿ ಫೋರ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಬಾಡೀಸ್ ಆಫ್ ದಟ್ ವಿಂಗ್ಸ್ ಆಫ್ ದ WTOನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ, ಯಾವ್ಯಾವ ವಿಂಗ್ಸ್ ಇದೆ. ಸೊ ಅದರಲ್ಲಿ ಅವ್ರಿಗೆ ಎಲ್ಲರೂ ಕ್ವೆಶನಿಗೆ ನಮಗೆ ಬೇಕಾಗಿರೋದು ಯಾವುದು, ಡಿಸಿಷನ್ ಮೇಕಿಂಗ್ ವಿಂಗ್ ಯಾವುದು WTOದು ಅಂತ. ಸೊ ಜನರಲ್ ಕೌನ್ಸಿಲ್ ಮೆನ್ಷನ್ ಮಾಡಿದ್ದಾರೆ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇದೆ, ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಇದೆ, ಟ್ರಿಮ್ಸ್ ಇದೆ. ಸೊ ಇಲ್ಲಿ ನೋಡಿ, ಟ್ರಿಮ್ಸ್ ಬಗ್ಗೆನೂ ಕೂಡ ನೀವು ತುಂಬ ಫೋಕಸ್ ಮಾಡಬೇಕು. ಟ್ರಿಪ್ಸ್ ಅವೆಲ್ಲ ಏನೇನು ಬರುತ್ತೆ ಅಲ್ವಾ, ಅದ್ರ ಬಗ್ಗೆ ಕೂಡ ಫೋಕಸ್ ಮಾಡಬೇಕು. ಸಮ್ ಟೈಮ್ ಕಂಪೋಸಿಷನ್ ಏನಿರುತ್ತೆ ಅಂತ ಕೇಳ್ತಾರೆ, ಅಂತ ಅಂದರೆ ಎಷ್ಟು ಜನ ಮೆಂಬರ್ ಇರ್ತಾರೆ, ಹೆಡ್ ಆಫ್ ದಟ್ ಯಾರಾಗಿರ್ತಾರೆ. ಸೊ ಆ ಬೇಸಲ್ಲೂ ಕೂಡ ಕ್ವೆಶನ್ನ ರೈಸ್ ಮಾಡ್ತಾ ಹೋಗ್ತಾರೆ.
ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ಮೋಸ್ಟ್ ಕಾಮನ್ ಆಗಿ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದು ಅಂತ ನೋಡೋಣ. ಸೊ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ಏನೇನು ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಏನು ಮೆನ್ಷನ್ ಮಾಡಿದ್ದಾರೆ, ಜನರಲ್ ಕೌನ್ಸಿಲ್ ಅಂತ ಕೊಟ್ಟಿದ್ರು ಅಲ್ವಾ. ಸೊ ಜನರಲ್ ಕೌನ್ಸಿಲ್ ಏನನ್ನು ಮ್ಯಾನೇಜ್ ಮಾಡುತ್ತೆ ಅಂತ ಅಂದರೆ ಸಮ್ ಆಫ್ ದ ಆ್ಯಕ್ಟಿವಿಟೀಸ್ ಮ್ಯಾನೇಜ್ ಮಾಡುತ್ತೆ. ಯಾವ ಥರ ಆ್ಯಕ್ಟಿವಿಟೀಸ್ ಅಂತ ಅಂದರೆ, ಸೊ ಇದು ಏನಾಗಿ ವರ್ಕ್ ಮಾಡುತ್ತೆ, ಇದೊಂಥರ ಲಿಂಕ್ ಆಗಿ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಇದೆ ಅಲ್ವಾ, ಸೊ ಅದಕ್ಕೆ ಮತ್ತು ಈ ಒಂದು ಜನರಲ್ ಕೌನ್ಸಿಲ್ ಏನಿರುತ್ತೆ ಅಂತ ಅಂದರೆ ಆ ಒಂದು ಆ್ಯಕ್ಟಿವಿಟೀಸ್ನ ಮ್ಯಾನೇಜ್ ಮಾಡುವಂಥ ಒಂದು ವಿಂಗ್. ಜನರಲ್ ಕೌನ್ಸಿಲ್ ಮ್ಯಾನೇಜಸ್ WTO ಆ್ಯಕ್ಟಿವಿಟೀಸ್ ಬಿಟ್ವೀನ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್. ಆದರೆ ಇದು ಯಾವ ಬಾಡಿ ಅಲ್ಲ, ಅಪೆಕ್ಸ್ ಬಾಡಿ ಅಲ್ಲ. ಅದಕ್ಕೋಸ್ಕರ ನಮ್ಮ ಕ್ವೆಶನಲ್ಲಿ ಏನಿದೆ, ಅಪೆಕ್ಸ್ ಬಾಡಿ ಅಂತ ಇದೆ. ಸೊ ಇಲ್ಲಿ ಏನನ್ನು ಮ್ಯಾನೇಜ್ ಮಾಡ್ತಾ ಇದೆ ಜನರಲ್ ಕೌನ್ಸಿಲು, ಮಿನಿಸ್ಟರಿಯಲ್ ಕಾನ್ಫರೆನ್ಸ್ ಬೇಸ್ಡ್ ಆ್ಯಕ್ಟಿವಿಟೀಸ್ನ ಮ್ಯಾನೇಜ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಆಪ್ಷನ್ನಲ್ಲಿ ಏನು ಮೆನ್ಷನ್ ಆಗಿದೆ, WTO ಹ್ಯಾಸ್ ನೋ ಅಪೆಕ್ಸ್ ಬಾಡಿ ನೌನ್ ಆಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ. ಸೊ ಸೆಕೆಂಡ್ ಆಪ್ಷನ್ನಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ. ಸೊ WTOದಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನನ್ನು ಯಾವುದೇ ಥರ ಬಾಡಿನೇ ಇಲ್ಲ. ಅದಕ್ಕೋಸ್ಕರ ಅದೇನು ಮಾಡಿದ್ದಾರೆ, ಸುಮ್ಮನೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡೋಣ ಅಂತ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್, ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಆ್ಯಕ್ಚುಲಿ ಅದು ಡಿಸಿಷನ್ ಮೇಕಿಂಗ್ ಬಾಡಿ. ಅದಕ್ಕೋಸ್ಕರ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 3 ಇಲ್ಲಿ. ಸೊ ಇದೇನು ಮಾಡುತ್ತೆ, ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಏನು ಮಾಡುತ್ತೆ, ಡಿಸಿಷನ್ ಮೇಕಿಂಗ್ ಬಾಡಿ. ಸೊ WTOದಲ್ಲಿ ಆಗುವಂಥ ಯಾವುದೇ ಒಂದು ಡಿಸಿಷನ್ಸ್ ಏನಿದೆ ಅಲ್ವಾ, ಸೊ ಅದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ತೊಗೊಳ್ಳುವಂಥ ವಿಂಗ್ ಯಾವುದು ಅಂತ ಅಂದರೆ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್. ಅದು ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಸೊ ಟ್ರಿಮ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಟ್ರಿಮ್ಸ್ ಏನು, ಇಲ್ಲಿ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಷರ್ಸು. ಸೊ ಟ್ರೇಡ್ ರಿಲೇಟೆಡ್ ಏನು ಆ್ಯಕ್ಟಿವಿಟೀಸ್ ಇದೆ, ಇನ್ವೆಸ್ಟ್ಮೆಂಟ್ ಮೆಷರ್ಸ್ ಇದೆ, ಇನ್ವೆಸ್ಟ್ಮೆಂಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದೆ ಅಲ್ವಾ, ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡುವಂಥದ್ದು ಯಾವುದು ಅಂದರೆ ಟ್ರಿಮ್ಸ್ ಇಲ್ಲಿ. ಸೊ ಡಿಸಿಷನ್ ಮೇಕಿಂಗ್ ಯಾವ ಅಂಡರಲ್ಲಿ ಬರೋದಿಲ್ಲ, ಟ್ರಿಮ್ಸ್ ಅಂಡರಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕ್ವೆಶನ್ಗೆ ಅವ್ರು ಕೊಟ್ಟಿರೋಂಥ ಕ್ವೆಶನ್ಗೆ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಟು ಕಂಪ್ಯೂಟ್ ಲೇಬರ್ ಮಿಕ್ಸ್ ವೇರಿಯನ್ಸ್ ಅಂತ. ಸೊ ಕ್ವೆಶನ್ ಯಾವುದ್ರ ಮೇಲೆ ಫೋಕಸ್ ಆಗಿದೆ, ಇಲ್ಲಿ ಲೇಬರ್ ಮಿಕ್ಸ್ ವೇರಿಯನ್ಸ್ ಮೇಲೆ ಫೋಕಸ್ ಆಗಿದೆ. ನಾನು ಹೇಳಿದೆ ಆವಾಗಲೇ ಫಾರ್ಮುಲಾಸ್ನ ಫೋಕಸ್ ಮಾಡಿ ನೀವು ಅಂತ. ಸೊ ಪ್ರಾಬ್ಲಮ್ ಸಾಲ್ವಿಂಗನ್ನು ಕೊಡೋದಕ್ಕಿಂತ ಜಾಸ್ತಿ ಏನನ್ನು ಕೇಳ್ತಾ ಹೋಗ್ತಾರೆ ಅವರು, ಫಾರ್ಮುಲಾಸ್ನ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಫಾರ್ಮುಲಾಸ್ನ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೇಬರ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗಿರುವಂಥ ಫಾರ್ಮುಲಾ ಯಾವುದು ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಇಲ್ಲಿ ಡಿಫ್ರೆಂಟ್ ಫಾರ್ಮುಲಾಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಕರೆಕ್ಟಾಗಿ ನಮಗೆ ಬೇಕಾಗಿರೋ ಆನ್ಸರ್ ಯಾವುದು ಅಂತ ಅಂದರೆ ಲೇಬರ್ ಮಿಕ್ಸ್ ವೇರಿಯನ್ಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರೇಟ್ ಇಂಟು ರಿವೈಸ್ ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಲೇಬರ್ ಮಿಕ್ಸ್ ವೇರಿಯನ್ಸ್ನ ಕಂಡುಹಿಡಿಬೇಕು ಅಂತ ಅಂದರೆ ನಮಗೆ ಸ್ಟ್ಯಾಂಡರ್ಡ್ ರೇಟ್ ಗೊತ್ತಿರಬೇಕು. ಸೊ ಅದ್ರ ಜೊತೆಗೆ ರಿವೈಸ್ ಸ್ಟ್ಯಾಂಡರ್ಡ್ ಟೈಮ್ ಏನಿರುತ್ತೆ ಅಲ್ವಾ, ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ಆ್ಯಕ್ಚುಯಲ್ ಟೈಮನ್ನು ಮೈನಸ್ ಮಾಡಿದರೆ ನಮಗೆ ಲೇಬರ್ ಮಿಕ್ಸ್ ವೇರಿಯನ್ಸ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ ಬೇಸ್ಡ್ ಕೂಡ ಸಾಲ್ವ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೋಸ್ಕರ ನಮಗಿಲ್ಲಿ ಏನಾಗಿದೆ, ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಐ ಹೋಪ್ ಇಲ್ಲಿ ತನಕ ಏನು ನಿಯರ್ಲಿ 2 to 3 ಕ್ವೆಶನ್ನ ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಐ ಹೋಪ್ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ವಿತ್ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, PU ಲೆಕ್ಚರ್ ಆಗಿರ್ಬೋದು, ಕೆಸೆಟ್ UGC ನೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಈ PYQ ಸೀರೀಸ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಯೂಸ್ಫುಲ್ ಆಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.